ಮೊದಲನೆಯ ಪ್ರಶ್ನೆ, ಗಂಟಲಿನಲ್ಲಿ ಮೀನಿನ ಮುಳ್ಳು ಸಿಕ್ಕಿಬಿದ್ದರೆ ಯಾವುದನ್ನು ಸೇವಿಸಬೇಕು? ಎ ಬೆಣ್ಣೆ, ಬಿ ರಾಗಿ ಮುದ್ದೆ, ಸಿ ಬಾಳೆಹಣ್ಣು, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಎರಡನೆಯ ಪ್ರಶ್ನೆ, ಹೆಡ್ಫೋನ್ ಅನ್ನು ಹೆಚ್ಚಾಗಿ ಬಳಸಿದರೆ ಏನಾಗುತ್ತದೆ? ಎ ಕಿವುಡುತನ, ಬಿ ತಲೆಯ ನೋವು, ಸಿ ಮೆದುಳಿನ ಸಮಸ್ಯೆ, ಡಿ ಬಿಪಿ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳಿನ ಸಮಸ್ಯೆ. ಮೂರನೆಯ ಪ್ರಶ್ನೆ, ಯಾವ ಪಕ್ಷಿಗೆ ರಾತ್ರಿಯ ವೇಳೆಯಲ್ಲಿ ಕಣ್ಣು ಕಾಣುವುದಿಲ್ಲ? ಎ ಗೂಬೆ, ಬಿ ಕಾಗೆ, ಸಿ ಕೋಳಿ, ಡಿ ಹಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಳಿ. ನಾಲ್ಕನೆಯ ಪ್ರಶ್ನೆ, ಜಾಸ್ತಿ ಕೂಲ್ ಡ್ರಿಂಕ್ಸ್ ಕುಡಿಯುವವರಲ್ಲಿ ಯಾವ ತೊಂದರೆ ಬರುತ್ತದೆ? ಎ ಕಿಡ್ನಿ ಫೈಲ್, ಬಿ ಹೃದಯ ಸಮಸ್ಯೆ, ಸಿ ಬಿಪಿ, ಡಿ ಮಧುಮೇಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಫೈಲ್. ಐದನೆಯ ಪ್ರಶ್ನೆ, ಯಾವ ನೀರಿನಲ್ಲಿ ಸ್ನಾನ ಮಾಡಿದರೆ ದೇಹಕ್ಕೆ ತುಂಬಾ ಒಳ್ಳೆಯದ್ದು? ಎ ಬಿಸಿ ನೀರಿನಲ್ಲಿ, ಬಿ ತಣ್ಣೀರು, ಸಿ ಉಪ್ಪು ನೀರು, ಡಿ ಫಿಲ್ಟರ್ ವಾಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಸಿ ನೀರಿನಲ್ಲಿ. ಆರನೆಯ ಪ್ರಶ್ನೆ, ಬಾಯಲ್ಲಿ ಬರುವ ದುರ್ವಾಸನೆಯನ್ನು ಕಡಿಮೆ ಮಾಡುವ ಪಾನೀಯ ಯಾವುದು? ಎ ಲೆಮನ್ ಟೀ, ಬಿ ಟೀ, ಸಿ ಬಿಯರ್, ಡಿ ಕಬ್ಬಿನ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೆಮನ್ ಟೀ. ಏಳನೆಯ ಪ್ರಶ್ನೆ, ಮೊಟ್ಟೆಗಳನ್ನು ಎಷ್ಟು ದಿನ ಕೆಡದಂತೆ ಫ್ರಿಡ್ಜ್ನಲ್ಲಿ ಇಡಬಹುದು? ಎ 7 ದಿನ, ಬಿ 9 ದಿನ, ಸಿ 8 ದಿನ, ಡಿ 12 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 7 ದಿನ. ಎಂಟನೆಯ ಪ್ರಶ್ನೆ, ಹೆಚ್ಚಾಗಿ ಚಿನ್ನದ ಗಣಿಗಳು ಎಲ್ಲಿ ಕಂಡುಬರುತ್ತವೆ? ಎ ಅಟ್ಟಿ, ಬಿ ಕೆಜಿಎಫ್, ಸಿ ಕೋಲಾರ, ಡಿ ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ. ಒಂಬತ್ತನೆಯ ಪ್ರಶ್ನೆ, ಯಾವ ಆಟ ಆಡಿದರೆ ಮಾನವನ ಮೆದುಳು ಚುರುಕಾಗುತ್ತದೆ? ಎ ಚೆಸ್, ಬಿ ಫುಟ್ಬಾಲ್, ಸಿ ವಾಲಿಬಾಲ್, ಡಿ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೆಸ್. ಹತ್ತನೆಯ ಪ್ರಶ್ನೆ, ಮಾನವನ ಶರೀರದಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತದೆ? ಎ 5 ರಿಂದ 6 ಲೀಟರ್, ಬಿ 4 ಲೀಟರ್, ಸಿ 5 ಲೀಟರ್, ಡಿ 3 ರಿಂದ 4 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 5 ರಿಂದ 6 ಲೀಟರ್. 11ನೆಯ ಪ್ರಶ್ನೆ, ನರೇಂದ್ರ ಮೋದಿಜಿ ಅವರು ಯಾವ ಜಾತಿಗೆ ಸೇರಿದವರು? ಎ ಬ್ರಾಹ್ಮಣ, ಬಿ ಒಕ್ಕಲಿಗ, ಸಿ ಮೋದ್ ಗಂಜ್ ತೇಲಿ, ಡಿ ಕುರುಬರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೋದ್ ಗಂಜಿ ತೇಲಿ.